ನಿಮಗೆ ಇವತ್ತು ನಾನು ಒಂದು ಒಳ್ಳೆ ಹಿಡನ್ ಸ್ಪಾಟ್ ತೋರಿಸ್ಲಾ ಬನ್ನಿ. ಹೆಂಗಿದೆ ನೋಡಿ ತೋರಿಸ್ತೀನಿ ಇವಾಗ. ಸಕ್ಕತ್ತಾಗಿದೆ ಮತ್ತು ನೇಚರ್ ಮಧ್ಯದಲ್ಲಿ ಒಳ್ಳೆ ಟೆಂಪಲ್ ಹೆಂಗಿದೆ ತೋರಿಸ್ತೀನಿ ಬನ್ನಿ. ನೋಡಿ ಮಿನಿ ಫಾಲ್ಸ್ ಹರಿತಿದೆ ಇಲ್ಲಿ. ಇಲ್ಲಿಂದ ಸೀದಾ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಬನ್ನಿ ನಾವು ಗಾಡಿಲೇ ಹೋಗೋಣ. ಬ್ಯೂಟಿಫುಲ್ ಆಗಿದೆ ನೋಡಿ. ಅಪ್ಪ ಸೈಕ್ ಆಗಿದೆ. ಮಳೆಗಳೇನಾದರೂ ಬಂದರೆ ಇನ್ನೂ ಮಸ್ತಾಗಿರುತ್ತೆ. ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಒಳಗಡೆ ಯಾವುದೋ ದೇವಸ್ಥಾನ ಇದೆ, ಯಾವುದು ಅಂತ ನನಗೂ ಗೊತ್ತಿಲ್ಲ. ಬನ್ನಿ ನಡ್ಕೊಂಡು ಹೋಗೋಣ ದೇವಸ್ಥಾನವರೆಗೂ. ಹೆಂಗಿದೆ ನೋಡೋಣ. ನೋಡಿ ಇಲ್ಲೆಲ್ಲ ನಾಲೆ ನೀರು ಹರಿತಾ ಇರೋದು. ಇದು ಮಂಡ್ಯ ಡಿಸ್ಟಿಕಲ್ಲಿ ಬೆಳ್ಳೂರು ಕ್ರಾಸ್ ಹತ್ರ ಈ ಪ್ಲೇಸ್ ಇರೋದು. ಎಷ್ಟು ಸಖತ್ತಾಗಿದೆ ನೋಡಿ ಈ ಪ್ಲೇಸು. ನಿಜವಾಗ್ಲೂ ಮಳೆ ಗಿಳೆ ಕಾಲದಲ್ಲಿ ಬಂದರೆ, ಮಾನ್ಸೂನ್ ಟೈಮಲ್ಲಿ ಅಂದ್ರೆ ಬಂದರೆ ಎಲ್ಲ ಕಳೆದೋಗ್ತಾರೆ. ಆ ರೇಂಜ್ಗೆ ಐತೆ ವೆದರ್ ಅಂತೂ ಇಲ್ಲಿ. ಮಸ್ತಾಗಿದೆ, ಸಖತ್ತಾಗೈತೆ. ವಾವ್, ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಟ್ಟು ಹೋಗೋಣ. ಒಳಗಡೆ ಹಾಕೊಂಡು ಹೋಗೋದು ಬೇಡ. ನೋಡಿ ಹೆಂಗಿದೆ ಕೊಕ್ರೆ. ಇವೆಲ್ಲ ಬೆಂಗಳೂರಲ್ಲಿ ನೋಡೋಕೆ ಸಿಗುತ್ತಾ ನಿಮಗೆ? ಬೆಂಗಳೂರು ಕಡೆ ಎಲ್ಲಾದರೂ ಚಾನ್ಸೇ ಇಲ್ಲ ಈ ಕೊಕ್ರೆಗಳು. ಹಕ್ಕಿ ಪಕ್ಷಿಗಳನ್ನೆಲ್ಲ ನೀವು ಬೆಂಗಳೂರಲ್ಲಿ ನೋಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಬಿಡಿ. ಆ ರೇಂಜ್ಗೆ ಕ್ರೇಜಿ ಆಗಿದೆ. ಈ ಕಡೆ ಕಾಣಿಸ್ತೈತಲ್ಲ, ಇದೇ ಅದ್ದಿನಕಲ್ ಬೆಟ್ಟ. ಅದ್ದಿನಕಲ್ ಆಂಜನೇಯನ ಬೆಟ್ಟ ಇದು. ಅಲ್ಲಿಂದ ಈ ಕಡೆ ಇರೋದು ಊರಿಂದ ಸ್ವಲ್ಪ ಅಲ್ಲೇ ಊರು ನಿಯರೇ ಆಲ್ಮೋಸ್ಟು. ನೋಡಿ ನಾನು ಇಲ್ಲಿ ಇಳ್ಕೊಂಡು ಬಂದರೆ ಇಲ್ಲಿಗೆ ಫುಲ್ ಗದ್ದೆ ಬೇಲಿದೆಲ್ಲ. ಈ ಕಡೆಯಿಂದ ಹೋದರೆ ಇಲ್ಲಿ ನಂದಿ ವಿಗ್ರಹ ಇದೆ ಇಲ್ಲಿ. ಕೈ ಮುಕ್ಕೊಳ್ಳಿ, ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ನೋಡಪ್ಪ, ವಾವ್, ಸಖತ್ತಾಗಿದೆ. ದೇವರು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬಾಗ್ಲಾಕಿದೆ. ಬಾಗ್ಲಾಕಿದ್ದಾರೆ. ದೇವಸ್ಥಾನ ನೇಮೇ ಹಾಕಿಲ್ಲ ಗುರು. ಯಾವ ದೇವಸ್ಥಾನ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಜಸ್ಟ್ ಇಲ್ಲಿ ನೋಡಿ, ಗಾಡಿ ನಿಲ್ಲಿಸ್ಬಿಟ್ಟು ಈ ಕಡೆಯಿಂದ ನಡ್ಕೊಂಬರ್ಬೇಕು. ಹಿಂಗೆ ನಡ್ಕೊಂಬಂದಿದ್ದೀನಿ ಇಲ್ಲಿಂದ. ಆ ಕಡೆಯಿಂದ ಗಾಡಿ ಹಾಕ್ಬಿಟ್ಟು. ಏನು ಮಸ್ತಾಗೈತಲ್ಲ, ತಣ್ಣಗೆ ಗಾಳಿ ಬೀಸ್ತೈತೆ. ನೋಡಿ ಇಲ್ಲೂ ಒಂದು ನಂದಿ ಇದೆ, ಈ ಕಡೆ ಒಂದು ನಂದಿ ಇದೆ, ಆ ಕಡೆ ಒಂದು ನಂದಿ ಇದೆ ಅನಿಸುತ್ತೆ. ಇಲ್ಲೊಂದು ನಂದಿ ದೇವಸ್ಥಾನ ಇದೆ. ಇಲ್ಲಿಂದ ಸೀದಾ ನಡ್ಕೊಂಡು ಹೋದ್ರೆ ಅದ್ದಿನಕಲ್ ಬೆಟ್ಟಕ್ಕೆ ಹೋಗ್ತೀವಂತೆ ಅಂತ ಹೇಳಿದ್ರು. ಹಿಂದೆಗಡೆಯಿಂದ ಕನೆಕ್ಷನ್ ಆಗೋದು ರೋಡು ಅಂತ. ನೇಚರ್ ನೋಡಿ ಹೆಂಗಿದೆ. ನೇಚರ್ ನೋಡಿದ್ರೇ ಖುಷಿಯಾಗುತ್ತೆ. ಬೆಳಗ್ಗೆ ಬಂದು ಈ ಥರ ವೆದರಲ್ಲಿ ನಿಂತ್ಕೊಳ್ಳೋಕ್ಕೆ. ಬೆಂಗಳೂರಲ್ಲಿದ್ದರೆ ಆ ಟ್ರಾಫಿಕ್ಕು, ಆ ಧೂಳು, ಆ ಗಲಾಟೆ, ಅದೆಲ್ಲ ಹಿಂಗೆ ಇರೋಕ್ಕಾಗುತ್ತಾ ನೋಡಿ. ಅದಕ್ಕೆ ಹೇಳೋದು, ವಾರಕ್ಕೊಂದ್ಸಲ ಇಲ್ಲ 15 ದಿವಸಕ್ಕೊಂದ್ಸಲ ಹೊರಗಡೆ ಹೋಗ್ತಿರ್ಬೇಕು. ಇಂಥ ಹಳ್ಳಿಗಳಲ್ಲಿ, ನೇಚರ್ಗಳಲ್ಲಿ ಎಂಜಾಯ್ ಮಾಡಬೇಕು. ನಾವೇ ಪುಣ್ಯವಂತರು ಅನಿಸುತ್ತೆ. ಇಂಥ ನೇಚರ್ಗಳಲ್ಲೆಲ್ಲ ಬಂದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ. ಖುಷಿಯಾಗುತ್ತೆ. ಫೈನಲಿ ಪ್ಲೇಸ್ ನೋಡಿದ್ವಿ. ಇಲ್ಲೊಂದು ಮಟನ್ ಊಟ ಇದೆ. ಇವಾಗ ಮಟನ್ ಊಟ ಮಾಡ್ಕೊಂಡು ಹಂಗೆ ಮನೆ ಕಡೆಗೆ ಹೋಗೋಣ. ಬಾಯ್.